ನಾನೊಬ್ಬನೇ ನಮ್ಮ ಬುಡ್ಡಿ ಬಗ್ಗೆ ಯೋಚನೆ ಮಾಡ್ಕೊಂಡು ಮನೆ ಹೊರಗಡೆ ಕೂತಿದ್ದೆ. ಅದೇ ಸಮಯಕ್ಕೆ ಕಿಚನ್ನಿಂದ ಒಳ್ಳೆ ಸ್ಮೆಲ್ ಬರ್ತಾ ಇತ್ತು. ಏನಪ್ಪ ಈ ಸ್ಮೆಲ್ಲು ಅಂತ ಓಡಿ ಬಂದು ಕಿಚನ್ನಿಗೆ ನೋಡಿದೆ. ಇಲ್ಲಿ ನೋಡಿದ್ರೆ ಒಳ್ಳೆ ಮಟನ್ ಮಾಡ್ತಾಯಿದ್ರು ಡ್ಯಾಡಿ. ಸರಿ, ನಾನಿಲ್ಲೇ ಕೂತ್ಕೊಂಡ್ಬಿಡೋಣ, ಇಲ್ಲೇ ಕೂತಿದ್ರೆ ಡ್ಯಾಡಿ ಸ್ವಲ್ಪ ಮಟನ್ ಕೊಡ್ತಾರೆ ಅಂದ್ಕೊಂಡು ಅಲ್ಲೇ ಕೂತ್ಕೊಂಡೆ ಎಷ್ಟೊತ್ತು ಕೂತ್ಕೊಂಡೆ. ಡ್ಯಾಡಿ ನನಗೆ ಮಟನ್ ಕೊಡಲೇ ಇಲ್ಲ. ಹೊರಗಡೆ ಬಂದು ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಬಂದೆ. ಮೂವರು ಬಂದು ಮಟನ್ ಕೊಡಿ ಸ್ವಲ್ಪ ಅಂತ ಕೇಳಿದ್ವಿ. ಅದಕ್ಕೆ ಅವರು ಇನ್ನೂ ಆಗಲಿಲ್ಲ, ಹೊರಗಡೆ ಹೋಗಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ನಮಗೂ ಹೊರಗಡೆ ಹೋಗೋಕ್ಕೆ ಮನಸ್ಸಿಲ್ಲ. ಮನೆ ಒಳಗಡೆನೆ ಒಬ್ಬೊಬ್ರು ನನ್ನ ಮೂಲೆಯಲ್ಲಿ ಕೂತ್ಕೊಂಡ್ವಿ. ನನಗೆ ಕೂರಕ್ಕೆ ಆಗ್ತಾಯಿಲ್ಲ, ಬಾಯಲ್ಲೆಲ್ಲ ನೀರು ಬರ್ತಾಯಿದೆ. ಎಷ್ಟು ಬೇಗ ಮಟನ್ ಕೊಡ್ತಾರಪ್ಪ, ಒಂದು ಪೀಸ್ ತಿಂದ್ಬಿಟ್ಟು ನಾನು ರುಚಿ ನೋಡೋಣ ಅನ್ನಿಸ್ತಾ ಇದೆ. ದೇವರೇ, ನನ್ನ ಕಷ್ಟ ನೀನು ಅರ್ಥ ಮಾಡ್ಕೊಳ್ಳಪ್ಪ ಅಂತ ಇದ್ದೀನಿ.